ವಿಚಾರಕ್ಕೆ ಬರೋದಾದ್ರೆ ನಂದೊಂದು ಪುಟ್ಟ ಪ್ರಪಂಚ ಇದೆ, ಅದ್ ಬಿಟ್ರೆ ಇನ್ ಮಿಕ್ದವರೆಲ್ಲ ಹೊರಗ್ನೋರು. ಅವ್ರ ಜೊತೆಗೆ ಜೀವನ ಪೂರ್ತಿ ಇರಬಹುದು ಅನ್ನೋ ಕಮಿಟ್ಮೆಂಟು ಅಷ್ಟೇ ನನ್ನ ಪ್ರಕಾರ ಲವ್. ಇದ್ರ ಮೇಲಿಂದ ಹೆಚ್ಚಿಂದ ಎಲ್ಲಾನು ಕೂಡ ಈ ಸಿನಿಮಾಗಳು ಅವರು ತೋರಿಸಿ ನಮ್ಮನ್ನು ಹಾಳು ಮಾಡಿರೋದು. ನನಗೀಗ ಜೀವನ ಪೂರ್ತಿ ನೆಮ್ಮದಿಯಾಗಿ ಬರೋಂಥ ಜೊತೆಗಾರ ಬೇಕು. ಒಂದೇ ಕಾಲೇಜು, ಮತ್ತೆ ನಾವಿಬ್ರು ಕ್ಲಾಸ್ ಲೀಡರ್ಸ್ ಆಗಿದ್ವಿ. ಇವರಿದ್ರೆ ನನ್ನ ಜೀವನದಲ್ಲಿ ಹ್ಯಾಪಿನೆಸ್. ಪ್ರೀತಿ ಬೇಕಾ ಅಥವಾ ಅವ್ರ ದುಡ್ಡು ನೋಡೋದನ್ನ ಅಥವಾ ಅವ್ರ ಸ್ಟೇಟಸ್ ನೋಡೋದನ್ನ? ನಾನು ಹ್ಯೂಮನಿಸ್ಟ್. ನಮ್ಮ ಮಧ್ಯೆ ಕಾಂಪಿಟೇಷನ್ ಯಾಕೆ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸಂದರ್ಶನಕ್ಕೆ ಮತ್ತೊಮ್ಮೆ ಸ್ವಾಗತ. ರಂಜನಿ ರಾಘವನ್ ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಮೂರನೇ ಸೆಗ್ಮೆಂಟ್ ಪರ್ಸ್ಪೆಕ್ಟಿವ್ ಅಂದ್ರೆ ದೂರದೃಷ್ಟಿ ಅಥವಾ ದೃಷ್ಟಿಕೋನ ಅನ್ನುವಂತಹ ಅರ್ಥ ಬರುತ್ತೆ. ಸೊ ಅದ್ರ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ಮಾತಾಡ್ತಾ ಹೋಗೋಣ. ರಂಜನಿ ರಾಘವನ್ ಅನ್ನುವಂತಹ ವ್ಯಕ್ತಿತ್ವದ ಹಿಂದಿರುವ ದೃಷ್ಟಿಕೋನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಈ ಒಂದು ಸೆಗ್ಮೆಂಟ್ ಅಷ್ಟೇ. ನನ್ನ ವೆಲ್ಕಮ್ ಟು ದ ಶೋ ಮತ್ತೊಂದ್ಸಲ. ರಂಜನಿ ರಾಘವನ್ ಅನ್ನುವಂತಹ ವ್ಯಕ್ತಿತ್ವದ ಒಂದು ದೃಷ್ಟಿಕೋನ, ವ್ಯಕ್ತಿತ್ವದ ಹಿಂದಿರುವ ದೃಷ್ಟಿಕೋನಕ್ಕೆ ಎಕ್ಸಾಕ್ಟ್ಲಿ ಏನ್ ಇನ್ಫ್ಲೂಯೆನ್ಸಸ್ ಕಾರಣ ಆಗಿದೆ ಅಂತ ಅಂದ್ರೆ ನೀವು ಚೈಲ್ಡ್ಹುಡ್ ಇಂದ ನೋಡ್ಕೊಂಡು ಬರ್ತಿರುವಂತದ್ದ ಅಥವಾ ನಿಮ್ದೊಂದು ಪರ್ಸ್ಪೆಕ್ಟಿವ್ ಅಂತ ಬಿಲ್ಡ್ ಆಗಿದೆ. ಒಬ್ಬ ಮನುಷ್ಯ ಒಂದು ಪರ್ಸ್ಪೆಕ್ಟಿವ್ ಒಂದು ಮನುಷ್ಯನ ಆಕ್ಚುಲಿ ಬಿಲ್ಡ್ ಮಾಡುತ್ತೆ, ಅದನ್ನ ಡಿಫೈನ್ ಮಾಡುತ್ತೆ ಒಬ್ಬ ಮನುಷ್ಯನನ್ನ. ನಿಮ್ಮ ಪರ್ಸ್ಪೆಕ್ಟಿವ್ ಯಾವ್ದೆಲ್ಲ ವಿಚಾರಗಳಿಂದ ಇನ್ಫ್ಲೂಯೆನ್ಸ್ ಆಗಿ ಅಂದ್ರೆ ಇವತ್ತು ಈ ತನಕ ಬಿಲ್ಡ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ನನಗೆ ನಾನು ನೋಡ್ಕೊಳ್ಳೋ ರೀತಿನ, ಜನ ನನ್ನನ್ನು ನೋಡೋ ರೀತಿನ? ನೀವನ್ನ ನೀವು ನೋಡ್ಕೊಳ್ಳೋ ರೀತಿ. ನಾನು ನನ್ನನ್ನು ಒಂದೇ ಥರ ನೋಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದೇ ಮೇಜರ್ ಇನ್ಫ್ಲೂಯೆನ್ಸ್. ನಾನು ಬೇಗ ಬೋರ್ ಆಗ್ಬಿಡ್ತೀನಿ. ನಾನು ನನ್ನ ಬಗ್ಗೆ ನನಗೆ ಏನು ಇಷ್ಟು ದಿನದಿಂದ ಇದನ್ನೇ ಮಾಡ್ತಿದ್ದೀನಿ, ನಾನು ಹೊಸದು ಮಾಡಬೇಕಲ್ಲ, ನನಗೆ ಆಗಲ್ಲ ಅನ್ಸೋದನ್ನು ಮಾಡಬೇಕಲ್ಲ. ಇದೇ ನನ್ನ ಪ್ರತಿ ಸತಿ ಒಂದು ಬಿಲ್ಡ್ ಮಾಡೋದು ಮತ್ತೆ ಕೆಡಬೋದು, ಮತ್ತೆ ಒಂದು ಬಿಲ್ಡ್ ಮಾಡೋದು ಅದನ್ನೇ ಕೆಡಬಿಡೋದು. ಈ ಥರದ್ದು ಒಂದು ಸಾಕಷ್ಟು ಆಗ್ತಾ ಬಂದಿದೆ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ನಾನು ಒಂದಕ್ಕೆ ಅಂತ ಒಂದು ಸೆಟ್ ಆಫ್ ಪೀಪಲ್ ಅಥವಾ ಒಂದು ಸೆಟ್ ಆಫ್ ಐಡಿಯಾಲಜಿಗೆ ಕೂತಿಲ್ಲ, ಫಿಕ್ಸ್ ಆಗಿಲ್ಲ. ಮತ್ತು ಈಗಲೂ ನಾನು ಇವಾಗ ಅಂದ್ಕೊಂಡಿರೋದು ರಾಂಗ್ ಇರ್ಬೋದು. ಈ ಇಂಟರ್ವ್ಯೂ ನಾನು ಒಂದು 2-3 ವರ್ಷದ ನಂತರ ಏನು ಹಿಂಗೆ ಮಾತಾಡಿದ್ದೀನಿ ಅಂತಾನೆ ಅನ್ಕೊಂಡ್ಬಿಡ್ತೀನಿ. ನಾನು ಆ ಥರ ವ್ಯಕ್ತಿನೇ ಬದಲಾಗ್ಬಿಟ್ಟಿರ್ತೀನಿ. ಅಂದರೆ ಏನೋ ಒಂದು ಹೊಸ ಥರ ಜೀವನ ನೋಡೋಕ್ಕಾಗಬೇಕು ನನಗೆ. ಅದೇ ಎನ್ವಿರಾನ್ಮೆಂಟ್ನ ನನ್ನ ಜೀವನಕ್ಕೆ ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಆ ಥರದ್ದು ಜನ ನನ್ನ ಜೀವನದಲ್ಲಿ ಇರೋ ಥರ, ಅಥವಾ ನನ್ನನ್ನು ಒಂದಕ್ಕೆ ಸಿಕ್ಕಾಕ್ಸ್ಬಿಡೋ ಥರ ಜನಗಳು ನನಗೆ, ಅಥವಾ ಆ ಥರದ್ದು ಕೆಲಸ ಯಾವ್ದು, ನನ್ನ ಆಯ್ಕೆಗಳು ಯಾವುದು ಆ ಥರ ಇಲ್ಲ. ಅದು ಗೊತ್ತಿಲ್ಲ. ಇಲ್ಲ, ಯಾರ ಥರನೂ ಇಲ್ಲ. ಅವರೆಲ್ಲರೂ ಎಲ್ಲರ ಥರನೇ ಜೀವನ ಅಂದರೆ ಒಂದು ಈ ಥರ ಫಿಕ್ಸ್ ಆಗ್ಬಿಟ್ಟು ಹಂಗೆ ಬದುಕ್ತಾ ಇದ್ದಾರೆ. ನಾನು ಅದಕ್ಕೆ ನನ್ನೊಳಗೆ ಆ ಹುಡುಕಾಟ ನಿಲ್ತಾನೆ ಇಲ್ಲ. ಆ ಒಂದು ನನ್ನ ಹೆಮ್ಮೆ ಏನು ಅಂದರೆ ಒಬ್ಬ ಕ್ರಿಯೇಟರ್ ಮೈಂಡ್ಸೆಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಹಾಗೆ ಯೋಚನೆ ಮಾಡಬೇಕು ಅಂತ. ನಾನು ಹೊಸದನ್ನು ಹುಡ್ಕೊಂಡು ಹೋಗಬೇಕು. ಓನ್ಲಿ ದೆನ್ ಯು ವಿಲ್ ಬಿಕಮ್ ಅ ಕ್ರಿಯೇಟರ್. ಫೇಲಿಯರ್ ಆದರೂ ಓಕೆ, ಆ ಎಕ್ಸ್ಪೀರಿಯನ್ಸೇ ನಮ್ಮನ್ನು ಒಂದು ಬೇರೆ ಥರದ ವ್ಯಕ್ತಿ ಆ ಥರ ಆಗೋದಕ್ಕೂ ಕೂಡ ನನಗೆ ಒಂದಷ್ಟು ಪ್ರಿವಿಲೇಜ್ಗಳು ಸಿಕ್ಕಿದೆ. ಅಂದರೆ ಇದನ್ನು ನಾನು ಮೊದಲನೇ ದಿನ ಹೇಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಮಾಡಿದ ಪ್ರಾಜೆಕ್ಟ್ ಹಿಟ್ಟಾಗಿ ನನಗೊಂದು ಸ್ವಲ್ಪ ಹಣ ಬಂದು, ಸಕ್ಸಸ್ ಬಂದು, ಸೇವಿಂಗ್ಸ್ ಮಾಡಿಕೊಂಡು, ಈಗ ಕಳ್ಕೊಂಡ್ರೂ ಪರವಾಗಿಲ್ಲ, ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅನ್ನೋ ಸಮಯದಲ್ಲಿ ಈ ಮಾತನ್ನ ನಾನು ಹೇಳಬಲ್ಲೆ. ಈ ಎಲ್ಲ ಪ್ರಿವಿಲೇಜ್ಗಳು ಇಲ್ಲಾಂದರೆ ನಾನು ಇಲ್ಲ ಇದು ಆಗಲೇಬೇಕು, ಇಲ್ಲಿ ನಾನು ದುಡಿಲೇಬೇಕು, ಈ ಥರದ್ದು ಒಂದು ಸಂಕಷ್ಟ ಎದುರಾಗ್ತಿತ್ತು ಅನ್ಸುತ್ತೆ. ಅಂದ್ರೆ ಈಗ ನಮ್ದೇನು ಸಮಾಜ ಏನು ಸೃಷ್ಟಿ ಆಗಿದೆ, ಸಮಾಜದ ನಂಬಿಕೆಗಳು ಅಥವಾ ಐಡಿಯಾಲಜೀಸ್ ಅದೆಲ್ಲ ಒಂದ್ ರೀತಿ ಆಲ್ರೆಡಿ ಅಂದ್ರೆ ತಲೆತಲಾಂತರದಿಂದ ಬಂದಿರುವಂಥದ್ದು. ಆಕ್ಚುಲಿ ಅಂದ್ರೆ ಇನ್ನೇಕಾಗಿ ಅದು ಜನರೇಷನ್ ಟು ಜನರೇಷನ್ ಪಾಸ್ ಆನ್ ಆಗ್ತಾ ಅಂದ್ರೆ ನಮ್ಮ ನಂಬಿಕೆ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತೀವಿ. ಬಟ್ ಅದನ್ನು ನೀವು ನಂಬಲ್ಲ ಯಾವುದನ್ನು ಕೂಡ. ಅಂದ್ರೆ ನಿಮ್ಮದೇ ಆದಂತಹ ಒಂದು ಪರ್ಸ್ಪೆಕ್ಟಿವ್ ನೋಡಕ್ ಇಷ್ಟಪಡ್ತೀರ ಲೈಫ್. ನಾನು ಏನು ಮಾಡ್ತೀನಿ, ಅದೇ ಜನಗಳು ಹೇಳೋದ್ರಲ್ಲಿ ಒಂದು ಸತ್ಯ ಇರತ್ತೆ ಅನ್ನೋದನ್ನ ನಾನು ಒಪ್ಕೋತೀನಿ. ಇಷ್ಟೊಂದು ಜನ ನಂಬ್ತಿದ್ದಾರೆ ಅಂದರೆ ಅದರಲ್ಲಿ ಒಂದು ಸತ್ಯ ಇದೆ. ಆ ಸತ್ಯ ಏನು, ಬಟ್ ಆ ಸತ್ಯ ಅಲ್ಲದೆ ಇನ್ನೊಂದೇನೋ ಆಗಬಹುದಲ್ಲ, ನಾಳೆ ಅದನ್ನು ಜನ ನಂಬಬಹುದಲ್ವಾ ಅಂತ ನಾನು ಯೋಚನೆ ಮಾಡ್ತೀನಿ. ತುಂಬ ಥಿಯರಿಟಿಕಲಾಗಿ ಕೇಳಿಸ್ತಿರ್ಬೋದು, ಬಟ್ ಈಗ ಅಂದರೆ ದಟ್ಸ್ ಹೌ ದ ಸೊಸೈಟಿ ಈಸ್ ಅನ್ಸುತ್ತೆ. ಇವತ್ತು ಲವ್ ಮ್ಯಾರೇಜ್ ಅನ್ನೋದನ್ನ ಎಲ್ಲರೂ ಆರಾಮಾಗಿ ಹೇಳ್ಕೊತಿದ್ದಾರೆ. ಒಂದು 15-20 ವರ್ಷದ ಹಿಂದೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಮನೆಯಲ್ಲೆಲ್ಲ ಒಪ್ಕೊಂಡ್ಬಿಡ್ತಾರೆ, ನೋಡ್ಕೊಂಡಿದ್ಯಾ, ನಾನು ಹುಡುಕ್ಬೇಕಾ ಅಂತ ಹಿಂಗೆ ಕೇಳ್ತಾರೆ.
ಅಂದರೆ ಎಲ್ಲರ ಮನೇಲಿ ಇಲ್ಲದೆ ಇರೋ ಅಟ್ಲೀಸ್ಟ್ ಒಂದಷ್ಟು ಜನ ಮನೇಲಿ ಆರಾಮ್ಸೆ ಆ ಥರ ಮಾತುಕತೆ ಆಗ್ತಿದೆ. ಸೊ ಅದನ್ನು ಒಬ್ಬರು 25 ವರ್ಷದಿಂದ ಯೋಚನೆ ಮಾಡಿದರೆ ಅವನು ಅಲ್ಲಿ ಮೊದಲಿಗೆ ಆಗ್ತಾನೆ ಅನ್ಸುತ್ತೆ. ನಾನು ಆ ಥರದ್ದು ಒಂದನ್ನು ಪ್ರತಿದಿನ ಹುಡುಕ್ತಾ ಇರ್ತೀನಿ. ಪ್ರತಿದಿನ ಸಮಾಜದ ಬಗ್ಗೆ ಇರ್ಬೋದು, ನನ್ನ ಬಗ್ಗೆ ಇರ್ಬೋದು, ಅದು ಯಾಕೆ ಬಂತು ನಂಗೆ ಗೊತ್ತಿಲ್ಲ. ಅದು ನನ್ನ ಒಳಗಿರೋ ಒಂದು ಕಾನ್ಸ್ಟೆಂಟ್ ಬಿಹೇವಿಯರ್. ಸೊ ನಿಮ್ಮ ತರನೇ ಯೋಚನೆ ಮಾಡುವಂತಹ ಲೈಕ್ ಮೈಂಡೆಡ್ ಲೈಕ್ ಪರ್ಸ್ಪೆಕ್ಟಿವ್ ಇರುವಂತಹ ಜನಗಳು ನಿಮ್ಮ ಲೈಫಲ್ಲಿ ಸಿಕ್ಕಿದ್ದಾರೆ. ಬಿಕಾಸ್ ನಾವೇ ಈಗ ಮಾತಾಡ್ತಿರೋ ಹಾಗೆ ಜನಗಳು ಎಷ್ಟೋ ಒಂದು ಟೆಂಪ್ಲೇಟ್ ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೊಂದು ವಿಚಾರಗಳು. ಬಟ್ ಈ ತರ ಸಡನ್ ಯಾರೊಬ್ಬ ವ್ಯಕ್ತಿ ಪರ್ಸ್ಪೆಕ್ಟಿವ್ ಅಂತಾನೆ, ಡೈಲಿ ಹೊಸದ್ ನೋಡ್ಬೇಕು ಅಂತಾನೆ, ಏನ್ ಯಾವ ತರ ಇರೋ ಪರ್ಸನ್ ಅಂತ ಸ್ವಲ್ಪ ವಿಯರ್ಡ್ ಆಗಿ ನೋಡೋದೇ ಜಾಸ್ತಿ. ನೀವು ಒಂಥರ ಡಿಫ್ರೆಂಟ್ ಆಗಿ ನೋಡಲ್ಲ ಅನ್ನೋ ತರ. ಸೊ ಆ ತರ ಯಾವ್ದಾದ್ರು ಫೇಸ್ ಮಾಡಿದ್ದೀರಾ ನೀವು? ಮೇಜರ್ಲಿ ಈ ಥರ ಇಂಟರ್ವ್ಯೂವರ್ ಆಗಿ ನೀವು ನಾನು ಕೇಳ್ತಾ ಇದ್ದೀನಿ. ಮನೇಲಾಗಲಿ ಅಥವಾ ದಿನನಿತ್ಯ ನಾನೇನು ಯಾಕೆ ಅಂತ ನಾನೇನು ಕೇಳಕ್ಕೆ ಹೋಗಲ್ಲ. ನಾನು ನಾರ್ಮಲಾಗಿ ಇರ್ತೀನಿ. ಆದರೆ ಕೆಲವೊಂದು ಆ್ಯಕ್ಷನ್ಸಲ್ಲಿ ಗೊತ್ತಾಗುತ್ತೆ ಇದನ್ನ ಯಾಕೆ ಹೀಗೆ ಮಾಡಬೇಕು, ಅವ್ರು ಹೇಳ್ಬಿಟ್ರು ಅಂದ ತಕ್ಷಣ ನೀನು ಯಾಕೆ ಮಾಡ್ತಿದ್ಯಾ, ನಾವು ಯಾಕೆ ಬೇರೆ ಥರ ಮಾಡಬಾರ್ದು ಅನ್ನೋದ್ರ ಲೆವೆಲಲ್ಲಿ ಅದು ಚೇಂಜ್ ಆಗುತ್ತೆ. ಅಂದರೆ ಇಟ್ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆ್ಯಸ್ ಗೂಗಲ್ ಮ್ಯಾಪ್ ಏನೋ ಒಂದು ತೋರಿಸ್ತಾ ಇರುತ್ತೆ. ನಂಗೆ ಆ ರೂಟ್ ಗೊತ್ತು, ಈ ರೂಟ್ ಲಾಂಗು ಅಂತ ಹೇಳಿದ್ರೆ ಜಗಳ ಆಗುತ್ತೆ. ಅಂದರೆ ಅಷ್ಟು ಬೇಸಿಕ್ಕಿಂದ ಶುರುವಾಗುತ್ತೆ ಅದು. ನನ್ನ ಜೀವನ ಹೆಂಗಿದೆ ಅಂದರೆ ನಂದೊಂದು ಪುಟ್ಟ ಪ್ರಪಂಚ ಇದೆ. ಅದು ಬಿಟ್ಟರೆ ಇನ್ನು ಮಿಕ್ದವರೆಲ್ಲ ಹೊರಗ್ನೋರು. ಅಂದರೆ ಹೊರಗ್ನೋರು ಅನ್ನೋಕ್ಕಿಂತ ನನಗೇನು ಎವ್ರಿ ಡೇ ಒಡನಾಟ ಇಲ್ಲ. ಸೊ ನಂಗೆ ಅಪರೂಪಕ್ಕೆ ಸಿಕ್ಕಿದಾಗ ನನ್ನ ಆ ಗುಣನ ಇಷ್ಟಪಟ್ಟೆ ಮಾತಾಡ್ತಾರೆ. ಲೈಕ್ ಎಕ್ಸಾಂಪಲ್ ಇನ್ ಇಂಟರ್ವ್ಯೂ, ನೀವು ಹುಡುಕಾಟದಲ್ಲಿದ್ದೀರಾ, ನೀವು ಬೇರೆ ಮಾಡ್ತಿರ್ತೀರಾ ಅಂತ ಖುಷಿಯಾಗಿ ಕೇಳ್ತಾರೆ. ನಾನು ಅವಾಗ ಆನ್ಸರ್ ಮಾಡ್ತಿರ್ತೀನಿ. ಅದನ್ನ ಅನುಭವಿಸೋಕ್ಕೆ ಅಂತೂ ಆ ಒಂದು ಸಿಚುವೇಶನ್ ಬರಲ್ವಲ್ಲ, ಆ ಥರ. ಫುಲ್ ಬೈಸ್ಕೊಳ್ತೀನಿ, ತೊಂದರೆ ಕೊಡ್ತೀನಿ. ನಮ್ಮ ಅಮ್ಮಂಗೆಲ್ಲ ಅರ್ಥನೇ ಆಗಲ್ಲ ಇವಳು ಯಾವ ಥರದ ಹುಡುಗಿ, ನಾವು ಬೆಳೆಸಿದ ಥರದ ಹುಡುಗಿ ಅಲ್ವಲ್ಲ ಇವಳು, ಏನೇನೋ ಹೇಳ್ತಾಳೆ, ನಾನು ಅನ್ಕೊಂಡಿದ್ ಒಂದು ಆಗ್ತಿರೋದು ಒಂದು, ಸರಿ ಅವಳ ಬಿಟ್ಬಿಡ್ಬೇಕು. ಎಲ್ಲೋ ಒಂದ್ ಕಡೆ ಅವಳಿಗೆ ಗೊತ್ತು ವಾಟ್ ಈಸ್ ಡೂಯಿಂಗ್ ಅಂತ, ಆ ಥರ. ಈಗ ಬಂದಿದ್ದಾರೆ, ಇದು ಏನೇನೋ ಮಾಡ್ತಾಳೆ. ನಮ್ಮ ಅಪ್ಪನೂ ಅಷ್ಟೇ, ಏನು ಹೊಗಳೋದಾರ ಹೇಳಲ್ಲ. ಇಷ್ಟು ದಿನ ಸೀರಿಯಲ್ ಮಾಡ್ತಿದ್ಲು, ಇವಾಗೇನೋ ಕತೆ ಗೀತೆ ಬರೀತಾಳೆ, ಏನೋ ಮಾಡ್ತಿದ್ದಾಳೆ ಅಂತ ಅಂತಾರೆ. ಹಂಗೆ ಅಂದ್ರೆ ಜನರಲ್ ಆಗಿ ಈ ತರದ ವಿಚಾರ ಅಂದ್ರೆ ಬೇರೆ ಕ್ರಿಯೇಟಿವ್ ಆಗಿರುವಂತಹ ವ್ಯಕ್ತಿಗಳು ನೀವು ಹೇಗೆ ಮಾತಾಡ್ತಿದ್ದೀರಾ ಅದನ್ನ ಮಾತಾಡುವಾಗ ನೀವು ನಾರ್ಮಲ್ ಟೆಂಪ್ಲೇಟ್ ಫಾಲೋ ಮಾಡುವಂತ ಜನಗಳು ಏನ್ ಹೇಳ್ತಾರಲ್ಲ, ಓಕೆ ಇದೆಲ್ಲ ಏನೋ ಒಂಥರ ಲೈಫ್ ಸೆಟಲ್ ಆಗಿದ್ರೆ ನಿಮಗೆಲ್ಲ ಯೋಚನೆ ಮಾಡೋಕ್ಕಾಗುತ್ತಪ್ಪ, ನಮಗೆ ಬೇಕಾದಷ್ಟು ಜವಾಬ್ದಾರಿ ಇದೆ, ನಿಮಗೆಲ್ಲ ದುಡ್ಡು ಬೇಕಾದಷ್ಟು ಇದೆ, ಆರಾಮಾಗಿ ಸೆಟಲ್ಡ್ ಸೆಕ್ಯೂರ್ಡ್, ಸೊ ಅದಕ್ಕೆ ಹಿಂಗೆಲ್ಲ ಮಾಡೋಕ್ಕಾಗುತ್ತೆ, ನಮ್ಗೆ ಇವತ್ತು ನೋಡ್ಕೊಂಡ್ರೆ ಸಾಕಾಗಿದೆ, ಫ್ಯಾಮಿಲಿ ಮಕ್ಕಳು ಅದು ಆ ತರ ದೃಷ್ಟಿಕೋನದಲ್ಲಿ ಕಮೆಂಟ್ ಬರ್ಬೋದು ಆಕ್ಚುಲಿ. ಸೊ ಅಂದ್ರೆ ಏನು ಪರ್ಸ್ಪೆಕ್ಟಿವ್ಸ್ ಬೇಸಿಕಲಿ ಫೈನಾನ್ಷಿಯಲ್ ಸಿಚುವೇಶನ್ ಮೇಲೆ ಬೇಸ್ ಆಗಿರುತ್ತಾ? ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಖಂಡಿತ ಆಗಿರುತ್ತೆ. ಆದ್ರೆ ನಾವು ತರ ಫಂಡಮೆಂಟಲಿ ಕರೆಕ್ಟ್ ಆಗಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಬೋಳು ನಾನು. ಫಂಡಮೆಂಟಲಿ ನಮಗೊಂದಷ್ಟು ಕ್ಲಾರಿಟಿಗಳು ಇದ್ಬಿಟ್ಟಿರ್ಬೇಕು, ಅವಾಗ ಸೂಪರ್ ಆಗಿದ್ದೇ ಇರುತ್ತೆ ಲೈಫು. ಈಗ ನನಗೆ ಹಣ, ಇವಾಗ ನೀವು ಫೈನಾನ್ಷಿಯಲಿ ಕೇಳಿದ್ರಿ, ನನಗೆ ಫೈನಾನ್ಷಿಯಲಿ ಸೆಟಲ್ ಅಂದರೆ ಏನು, ಎಷ್ಟು ರೂಪಾಯಿ ಇದ್ರೆ ಸೆಟಲು? ನನಗೇನು ಅನ್ಸುತ್ತೆ, ನಾನು ಎಷ್ಟನ್ನು ಅನುಭವಿಸ್ತೀನೋ, ಎಷ್ಟನ್ನು ನನಗೆ ಅಂತ ಇಟ್ಕೋತೀನಿ, ನನಗೆ ಅಂದರೆ ನಮ್ಮವ್ರಿಗೆ ಅಂತ ಇಟ್ಕೋತೀನೋ ಅಷ್ಟಕ್ಕೆ ತೊಂದರೆ ಇಲ್ಲ ಅಂದರೆ ನಾನು ಸೆಟ್ಲು. ಇನ್ನು ಉಳಿದಿದ್ದು ದುಡ್ಡೆಲ್ಲ ವೇಸ್ಟು. ಅಂದರೆ ವೇಸ್ಟ್ ಅಂದರೆ ಇನ್ನೊಬ್ಬ ಯಾರೋ ನಂದು ಈ ಪ್ರಾಡಕ್ಟ್ ಚೆನ್ನಾಗಿದೆ, ಇದಿದ್ರೇನೆ ನೀನು ಶ್ರೀಮಂತ ಅಂತ ಅವ್ನು ಮಾರ್ತಾ ಇರ್ತಾನಲ್ಲ, ಅವನನ್ನು ಬೆಳೆಸೋಕ್ಕೋಸ್ಕರ ನಾನು ದುಡಿತಾ ಇರ್ತೀನಿ. ಅದು ಕಾರ್ ಇರ್ಬೋದು ಅಥವಾ ಏನಾರು ಇರ್ಬೋದು. ಫೈನಲಿ ನಾವು ತಗೊಂಡು ಅವನನ್ನು ರಿಚ್ ಮಾಡ್ತಾ ಇದೀವ, ಅವ್ನ ಕಂಪ್ನಿನ ದೊಡ್ಡದು ಮಾಡ್ತಾ ಇದೀವಿ. ಅದಕ್ಕೆ ನಾನು ಯಾಕೆ ಜೀವನನ ಇನ್ವೆಸ್ಟ್ ಮಾಡಲಿ, ನನ್ನ ಎಫರ್ಟ್ಸ್, ನನ್ನ ಟೈಮ್ನ? ನನಗೆ ಊಟ, ತಿಂಡಿ, ಬಟ್ಟೆ, ಮನೆ, ಒಂದು ಕಾರು, ಅದಕ್ಕೊಂದು ಫ್ಯೂಯಲ್ಲು ಅಥವಾ ಏನೇನೋ ಆ ಥರದಕ್ಕೆಲ್ಲ ತುಂಬ ಅಂದರೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದೇ ನನ್ನ ಪ್ರಕಾರ ಸೆಟ್ಲು. ಅದ್ರ ಮೇಲಿಂದಲ್ಲ, ನಾನು ಸುಮ್ಮನೆ ಬಂದರೆ ನೋಡೋಣ. ಅದನ್ನ ಮೇ ಬಿ ನಾನು ಅದಕ್ಕೆ ಒಂದು ಸಂಘಟನೆಗೆ, ಒಂದು ಜನಗಳ ಶಕ್ತಿಗೋಸ್ಕರ, ಜನಗಳ ಶಕ್ತಿನ ಪಡೆಯೋದಕ್ಕೆ ಖರ್ಚು ಮಾಡ್ತೀನಿ ಹೊರತು ಇನ್ನೊಬ್ಬ ಯಾರೋ ಬಿಸ್ನೆಸ್ ಮ್ಯಾನ್ನ ಸಾಕಾರ ಮಾಡೋದಕ್ಕೆ ನಾನು ಖರ್ಚು ಮಾಡಲ್ಲ ಅನ್ಸುತ್ತೆ. ಇದು ಫೈನಾನ್ಷಿಯಲ್ ಪರ್ಸ್ಪೆಕ್ಟಿವ್ ಮತ್ತೆ ಜನರಲ್ ಪರ್ಸ್ಪೆಕ್ಟಿವ್ ಆಯಿತು. ಈ ಲವ್ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಒಂದಷ್ಟು ಸಾಕಷ್ಟು ಬರದೆಲ್ಲ ಸಿಕ್ಕಾಪಟ್ಟೆ ಹಾಕಿದ್ರೆ
ಅಂದ್ರೆ ಫ್ರೆಂಡ್ಶಿಪ್ ಇದ್ರೇನೆ ಅದೊಂದು ಸಾಂಗತಿಕ ಒಂದು ಇದಿರುತ್ತೆ value. ಅದು ಯಾವಾಗ್ಲೂ ಕ್ಯಾಂಗ್ರೂ ಸಿನಿಮಾ ಟೈಮಲ್ಲಿ ಹೇಳಿದ್ ಇವಾಗ ವೈರಲ್ ಆಯ್ತು. ಸೊ ಈಗ ಅದಕ್ಕೊಂದು ಮನುಷ್ಯ ರೂಪ ಕೂಡ ಸಿಕ್ಕಿದೆ, ರಿವೀಲ್ ಕೂಡ ಮಾಡಿದ್ದಾರೆ ಸಾಂಗ್ ಭಾರದ್ವಾಜ್ ಅಂತ. ಸೊ ಲವ್ ಅನ್ನೋದ್ರ ಬಗ್ಗೆ ನಿಮ್ಮ ಪರ್ಸ್ಪೆಕ್ಟಿವ್ ಏನು ಎಕ್ಸಾಕ್ಟ್ಲಿ? ಅಬ್ಸಲ್ಯೂಟ್ಲಿ ನಿಮ್ಮಿಬ್ರು ವರ್ಷನೇ ಅಂತಾನೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಲವ್ ಬಗ್ಗೆ ಪರ್ಸ್ಪೆಕ್ಟಿವ್, ಅದಕ್ಕೆ ಅವ್ರು ನಿಮಗೆ ಸಿಂಕ್ ಆಗೋದು ನಿಮ್ಮ ಜೊತೆಗೆ? ಜೀವನದಲ್ಲಿ ಅಷ್ಟು ವರ್ಷಗಳಿಂದ ನನ್ನ ಏರು ಬೀಳುಗಳನ್ನ, ನನ್ನ ಯೋಚನೆಗಳನ್ನ ನೋಡ್ತಾ ಬಂದಿರೋರು ಅವ್ರ ಜೊತೆಗೆ ಜೀವನ ಪೂರ್ತಿ ಇರಬಹುದು ಅನ್ನೋ ಕಮಿಟ್ಮೆಂಟು ಅಷ್ಟೇ ನನ್ನ ಪ್ರಕಾರ ಲವ್. ಇದ್ರ ಮೇಲಿಂದ ಹೆಚ್ಚಿಂದ ಎಲ್ಲಾನು ಕೂಡ ಈ ಸಿನಿಮಾಗಳು ಅವರು ತೋರಿಸಿ ನಮ್ಮನ್ನು ಹಾಳು ಮಾಡಿರೋದು ಅಂತ ನನಗನ್ಸುತ್ತೆ. ಜರ್ನಿ ಅಂತೂ ಇರಬೇಕು, ಆ ವ್ಯಕ್ತಿ ಜೊತೆಗೆ ಪಾರ್ಟ್ನರ್ ಅಂತ ಮಾಡ್ಕೋಬೇಕು ಅಂತಂದ್ರೆ ಜರ್ನಿ ಇರಬೇಕು. ಜರ್ನಿ ಇರಬೇಕು. ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಶುರುವಾಗುತ್ತೆ. ಈಗ ನಾನು ಜನರಲೈಸ್ ಮಾಡಿ ಹೇಳೋಕ್ಕಾಗಲ್ಲ, ನನಗೆ ಇಷ್ಟೇ ಅಂತ ಕಾಣುತ್ತೆ. ಮತ್ತು ನಾನೀಗ ಒಂದು ಅರ್ಲಿ 20s ಅಥವಾ ಟೀನೇಜಲ್ಲಿರೋರಿಗೆ ಲವ್ ಬೇರೆ, ಅದೊಂದು ಪುಳಕ ಹುಟ್ಟಿಸ್ಬೇಕು, ಏನೇನೋ ಆಗಬೇಕು. ನನಗೀಗ ಜೀವನ ಪೂರ್ತಿ ನೆಮ್ಮದಿಯಾಗಿ ಬರೋವಂಥ ಜೊತೆಗಾರ ಬೇಕು. ಮತ್ತು ಆ ಪುಳಕಗಳನ್ನ ನಾನು ನೋಡಿದ್ದೀನಿ, ಮತ್ತು ಅವರನ್ನೇ ಜೀವನ ಪೂರ್ತಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಜೊತೆಗೆ ಜೀವನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಹೋಗ್ತಾ ಹೋಗ್ತಾ ಐ ಥಿಂಕ್ ಇಟ್ಸ್ ಮೋರ್ ಆಫ್ ಅ ಕಮಿಟ್ಮೆಂಟ್. ಆ್ಯಂಡ್ ಈ ಸಿನಿಮಾದಲ್ಲಿ ತೋರಿಸೋ ಥರ ಅವರು ನಮ್ಮ ಜೀವನದ ಹ್ಯಾಪಿನೆಸ್ಸಿಗೆ ಕಾರಣ ಆಗ್ತಾರೆ ಅನ್ನೋದೆಲ್ಲ ಯೋಚನೆ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗೋಗುತ್ತೆ. ನಮ್ಮ ಖುಷಿಗೆ ನಾವೇ ಹೊಣೆ. ಯಾರು ಅವ್ರು ನಮಗೆ ಖುಷಿ ಕೊಡ್ತಾರೆ, ಇವರಿದ್ದರೆ ನನ್ನ ಜೀವನದಲ್ಲಿ ಹ್ಯಾಪಿನೆಸ್ಸು, ಅಥವಾ ನಾನು ಅವ್ರಿಗೆ ಖುಷಿ ಕೊಡ್ತೀನಿ ಇರುತ್ತೆ, ಅವಾಗವಾಗ ಬರುತ್ತೆ ಹೋಗುತ್ತೆ. ಆ ಡೊಪಮೈನ್ ರಿಲೀಸ್ಗೋಸ್ಕರ ಎವ್ರಿ ಡೇ ನಾವು ಕಾಯ್ತಾ ಇರಬಾರ್ದು. ಮತ್ತು ಅವ್ರ ಮೇಲೆ, ನಮ್ಮ ಪಾರ್ಟ್ನರ್ ಮೇಲೆ ಹಾಕ್ಬಿಡ್ಬಾರ್ದು, ನೀನು ನನ್ನ ಖುಷಿಗೆ ಕಾರಣ ಆಗ್ತಿಲ್ಲ ಅಂತ. ಅವಾಗ ತುಂಬ ಹಾಳಾಗುತ್ತೆ. ಐ ಥಿಂಕ್ ನಾವು ಒಂಟಿಯಾಗಿ ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಬ್ಬರೇ ಇದ್ದಾಗ ಯಾರ ಜೊತೆಗೂ ಸಂತೋಷವಾಗಿರೋಕ್ಕಾಗಲ್ಲ. ಹೌದಂದ್ರೆ ಈಗ ನಿಮ್ಮ ಜರ್ನಿ ಹೇಳಿದ್ರಿ, ಸ್ಕೂಲ್ ಟೈಮಿಂದ ಇರೋ ಒಂದು ಕಡೆ ಪರಿಚಯ ಆಗಲೇ ಅಂತ ಇರೋ ಒಂದು ಸಂದರ್ಭ. ಸ್ಕೂಲಲ್ಲ, ನಾವಿಬ್ಬರು ಕಾಲೇಜ್ನಲ್ಲಿ ಒಂದೇ ಕ್ಲಾಸು, ಕಾಲೇಜಲ್ಲಿ ಒಟ್ಟಿಗೆ ಇದ್ದಿದ್ದು. ಅವಾಗೆಲ್ಲ ಸುಮ್ಮನೆ ಒಂದೇ ಕಾಲೇಜು, ಮತ್ತು ನಾವಿಬ್ಬರು ಕ್ಲಾಸ್ ಲೀಡರ್ಸ್ ಆಗಿದ್ವಿ. ಅದೊಂದು ಕಾಂಪಿಟೇಷನ್ ಇತ್ತು ಓದೋದ್ರಲ್ಲಿ. ಆಮೇಲೆ ನಮ್ಮನೆ ಹತ್ರನೇ ಇರೋದ್ರಿಂದ ಅದೊಂಥರ ಎಲ್ಲೂ ಹೋಗೋಂಥ ಅವಕಾಶಗಳೇ ಬರಲಿಲ್ಲ. ಇಲ್ಲ BLPU ಕಾಲೇಜಲ್ಲಿ, PUCನಲ್ಲಿ. ಸೊ ಅದೇನಾದರೂ ಒಂದು ಕಾರಣಗಳಿಂದ ಜೀವನ ನಮ್ಮಿಬ್ಬರನ್ನ ದೂರ ಇಡಲೇ ಇಲ್ಲ. ಸೊ ಐ ಥಿಂಕ್ ನಾವಿಬ್ರು ಜೊತೆಗಿರೋದಕ್ಕೆ ಇಟ್ ಈಸ್ ಡೆಸ್ಟಿನ್ಡ್ ಅನ್ಸುತ್ತೆ. ಅಂದ್ರೆ ನಿಮ್ಮ ಪರ್ಸ್ಪೆಕ್ಟಿವ್ಸ್ ಅಥವಾ ನಿಮ್ಮ ಕ್ರಿಯೇಟಿವ್ ಸ್ಪೇಸ್ ಅಥವಾ ನೀವು ಥಿಂಕ್ ಮಾಡೋ ರೀತಿಗೆ ಅಂದ್ರೆ ಎಲ್ಲಾ ವಿಷಯಗಳನ್ನು ಮೆಟಿಕ್ಯುಲಸ್ ಆಗಿ, ಅಂದ್ರೆ ಇನ್ಫ್ಯಾಕ್ಟ್ ಎಷ್ಟೊಂದು ವಿಷಯ ನಮ್ಮ ಕಂಟ್ರೋಲ್ ಇರಲ್ಲ, ಬಟ್ ಸ್ಟಿಲ್ ನೀವು ಕೆಲವೊಂದು ವಿಷಯಗಳನ್ನ ಕಂಟ್ರೋಲ್ ತಗೊಂಡು ನನಗೆ ಬೇಕಾಗಿರೋ ಥರ ನನ್ನ ಜೀವನ ರೂಪಿಸ್ಬೇಕು ಅನ್ನೋ ಥರ ಮೆಂಟಾಲಿಟಿ ಇರುವಂಥವ್ರು ನೀವು ಆ್ಯಕ್ಚುಲಿ. ಅದಕ್ಕೆ ಅವ್ರ ಕಡೆಯಿಂದ ಫ್ರೀಡಮ್ ಅದೆಲ್ಲ ಇದೆ ಅಂತ ಅನ್ಸುತ್ತೆ ನಿಮಗೆ? ನಾನು ಫುಲ್ ತಲೆ ಕೆಟ್ಟೋಳು ಅಂತ ಗೊತ್ತಿದೆ. ಒಂದೊಂದ್ಸಲ ಒಂದೊಂದು ಚೇಂಜು, ಒಂದೊಂದ್ಸಲ ಏನೇನೋ ಯೋಚನೆ, ಒಂದ್ಸಲ ಇದನ್ನು ಮಾಡ್ತೀನಿ, ಒಂದ್ಸಲ ಅದನ್ನು ಮಾಡ್ತೀನಿ. ಬೇಸಿಕ್ಲಿ ರಂಜನಿನ ನೋಡಿದ್ದು ಸಿಂಗರ್ ಆಗಬೇಕು, ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು, ಆ ಹುಡುಗಿ ಕಳೆದೇ ಹೋಗಿದ್ದಾಳೆ ಅಂತ. ಆಮೇಲೆ ಆ್ಯಕ್ಟಿಂಗ್ ಮಾಡ್ತೀನಿ, ನಟನೆ ಮಾಡ್ತೀನಿ, ಈಗ ಅದೇನೋ ಬರವಣಿಗೆ ಮಾಡ್ತಿದ್ದಾಳೆ, ಇನ್ನೊಂದು ನಾಳೆ ಏನೋ ಸಿನಿಮಾ ಮಾಡ್ತಾಳೆ, ನಾಳೆ ಇದೆಲ್ಲ ಬಿಟ್ಟು ಇನ್ನೊಂದೇನೋ ಮಾಡ್ಬೋದು, ಗೊತ್ತಿಲ್ಲ. ಸೊ ನಮ್ಮಿಬ್ಬರಿಗೆ ಮೇಯ್ನಾಗಿ ಐ ಥಿಂಕ್ ಆ್ಯಸ್ ಪರ್ಸನ್ ಒಂದು ಪ್ಯಾಕೇಜ್ ಆಗಿ ಒಪ್ಕೊಂಡ್ಬಿಟ್ರೆ ಆ ಸಣ್ಣ ಸಣ್ಣ ವಿಷಯಗಳು ಬದಲಾವಣೆಗಳೆಲ್ಲ ಓಕೆ. ಅಂದರೆ ಬದುಕಿಗಂತೂ ಇವೆಲ್ಲ ಬೇಕಾಗಲ್ಲ, ಇದೆಲ್ಲ ನನ್ನ ಆಸಕ್ತಿ. ಬದುಕಬೇಕಾಗಿರೋದಕ್ಕೆ ಏನು, ಬೆಳಗ್ಗೆ ಎದ್ದಾಗ ನೋಡಿದ್ರೆ ಖುಷಿ ಆಗಬೇಕು, ಒಟ್ಟಿಗೆ ಊಟ ಮಾಡೋಕ್ಕೆ ಆಗಬೇಕು, ಒಂದೇ ಜಾಗದಲ್ಲಿ ಇರೋಕ್ಕಾಗಬೇಕು. ಈ ಬೇಸಿಕ್ ನೀಡ್ಸ್ಗಳು ಪಾರ್ಟ್ನರ್ಶಿಪ್ಪಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಅನಿಸುತ್ತೆ. ಮಿಕ್ಕಿದೆಲ್ಲ ಓಕೆ. ಆ ಹೇಟ್ರೆಡ್ನೆಸ್ ಇಲ್ಲದೇ ರೆಸ್ಪೆಕ್ಟ್ ಇದ್ದರೆ ಕಂಪ್ಲೀಟ್ ಬೇರೆ ವ್ಯಕ್ತಿಗಳಾದ್ರೂ ಓಕೆ ಅನ್ಸುತ್ತೆ. ಸೊ ನಿಮ್ಮ ಎಲ್ಲ ಪ್ರೊಫೆಷನಲ್ ಜರ್ನಿಗೂ ಅಥವಾ ಚೇಂಜಸ್ಗಳಿಗೂ ಅಥವಾ ನಿಮ್ಮ ಕ್ರಿಯೇಟಿವ್ ಒಂದು ಸ್ಪೇಸಿಗೂ ಅವ್ರ ಬಗ್ಗೆ ಒಂದು ಇದಕ್ಕೆ ಬಂದಿದ್ದಾರೆ, ಕಂಪ್ಲೀಟ್ಲಿ ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ. ಇನ್ನು ಆಕ್ಚುಲಿ ಈ ಕರೆಂಟ್ ವಿದ್ಯಮಾನಗಳನ್ನ ನೋಡ್ತಾ ಇದ್ದಾರೆ, ಅಂದ್ರೆ ಹುಡುಗಿ ಯಾವತ್ತೂ ಅಬಲೆ ಅನ್ನೋ ಥರ ಸಾಕಷ್ಟು ವರ್ಷಗಳಿಂದ ನೋಡ್ತಾನೆ ಇದ್ದಾರೆ. ಬಟ್ ಸ್ಟಿಲ್ ಈಗ ರೇಪ್ ಮೊನ್ನೆ ಒಂದು ಕೋಲ್ಕತ್ತಾ ಇನ್ಸಿಡೆಂಟ್ ಆಯ್ತು, ಡಾಕ್ಟರ್ ಅದನ್ನ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮೆನ್ ಆರ್ ಬೇಸಿಕಲಿ ಇನ್ಸೆಕ್ಯೂರ್. ಹುಡುಗಿ ವಿಷಯ ಅಂತ ಬರೋದಾದ್ರೆ ಅದು ಅವ್ರ ವೀಕ್ನೆಸ್ ಆಗಿರ್ಬೋದು, ಅಥವಾ ಇನ್ನೊಂದ್ ಕಡೆ ಈಗೋ ಹೊರಟ ಆಗುತ್ತೆ, ಅದಕ್ಕೋಸ್ಕರ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ಆಗಿರ್ಬೋದು. ಬಟ್ ಇನ್ನೊಂದ್ ಕಡೆ ಸ್ಟಿಲ್ ವಿಮೆನ್ ಆರ್ ಲಿಟರಲಿ ಇನ್ನೂ ವೀಕ್ ಅನ್ನೋದ್ರಲ್ಲಿ ಇನ್ನು ಸ್ವಲ್ಪ ಪೋಟ್ರೆ ಆಗ್ತಾ ಇದೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಇದನ್ನೆಲ್ಲ ಯಾಕಂದ್ರೆ ತೊಡಗು ಹಾಕಿ ನಿಮಗೆ ಅವ್ರ ಹುಡುಗಿ ಅವ್ರನ್ನ ಇಂಡಿಪೆಂಡೆಂಟ್ ಎಂಟಿಟಿ ಆಗಿ ಹೊರ ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ತುಂಬಾ ಬೇಜಾರಾಗೋ ವಿಷಯ ಇದು, ತುಂಬ ಅಮಾನುಷ ವಿಷಯ.
ಮತ್ತು ನಾವು ಒಂದು ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಸ್ಪೀಶಿಗಿಂತ ಬೇರೆ ಆಗೋದಕ್ಕೋಸ್ಕರ ನಾವು ಮಾನವರಾಗಬೇಕು. ಅಲ್ಲಿ ಜೆಂಡರ್ ಕೂಡ ಬೇರೆ ಬೇರೆ ಆಗಬಾರ್ದು. ಲೈಕ್ ಮಾನವತಾವಾದ ಅದೇ ಒಂದೇ ಗೋಲ್ ಆಗಬೇಕು ಅಂತ ಕಾಣುತ್ತೆ. ಅದ್ರ ಮುಂದೆ ಮೆನ್ ಆ್ಯಂಡ್ ವಿಮೆನ್ ಆರ್ ಈಕ್ವಲ್. ಅಂದರೆ ಈಕ್ವಲ್ ಅನ್ನೋಕ್ಕಿಂತ ಆ ಒಂದು ನಾವೆಲ್ಲ ಆತ್ಮದಲ್ಲಿ ಒಂದೇ ಅನ್ಸತ್ತೆ. ಇದೊಂದು ದೇಹ ಅಷ್ಟೇ, ನಾನು ಹೆಣ್ಣು ನೀವು ಗಂಡು ಅಂತ. ನಮ್ಗೆ ಒಳಗಡೆ ಇರೋದೆಲ್ಲ ಒಂದೇ ಅಲ್ವಾ? ನಾವು ಒಬ್ರಿಗೊಬ್ರಿಗೆ ಯಾಕೆ ಕಾಂಪೀಟ್ ಮಾಡಬೇಕು? ಮೆನ್ ಗಂಡಸರು ಜಾಸ್ತಿ, ಹೆಂಗಸರು ಜಾಸ್ತಿ, ಇವ್ರು ಕಡಿಮೆ ಅವ್ರು ಕಡಿಮೆ ಅನ್ನೋ ಕಾಂಪಿಟೇಷನ್ ಯಾಕೆ? ನಾವು ಪ್ರಕೃತಿ ಜೊತೆ ಒಟ್ಟಾಗಿ ಹೋಗ್ಬೇಕು. ಅಥವಾ ಈ ಒಂದು ಸ್ಪೀಶಿ ನಾವೆಲ್ಲ ಬೇರೆ ಸ್ಪೀಶಿಗಿಂತ ಯಾಕೆ ಪವರ್ಫುಲ್ ಅಂದರೆ ನಾವೆಲ್ಲ ಒಂದನ್ನು ನಂಬಕ್ಕೆ ಸಾಧ್ಯ ಆಗತ್ತೆ. ಇದ್ರ ಮಧ್ಯೆ ನಾವು ಈ ಥರದ್ದು ಹೌದು ಆಗಲ್ಲ. ಮತ್ತೆ ನಾವು ಒಬ್ರಿಗೊಬ್ರಿಗೆ ನನ್ನ ಜೀವನದಲ್ಲಿ ಕಲ್ತಿದ್ದನ್ನ ನೀನು ಮತ್ತೆ ಅದೇ ತಪ್ಪು ಮಾಡಬೇಡ, ನೀನು ಮುಂದಕ್ಕೆ ಹೋಗು ಅಂತ ಹೇಳ್ಕೊಡಕ್ಕೆ ಸಾಧ್ಯ ಇದೆ ನನಗೆ. ಇಲ್ಲಾಂದ್ರೆ ನಾವು ಎಲ್ಲರೂ ಬೇರೆ ಬೇರೆ ಟ್ರೈಬ್ಸ್ ಆಗಿ ಹೆಂಗಪ್ಪ ಬೆಂಕಿ ಹುಟ್ಸೋದು ಅಂತ ಅದನ್ನೇ ಕಲ್ ಕುಟ್ಕೊಂಡು ಕುತ್ಕೋತಿದ್ವೋ ಏನೋ. ಒಬ್ರಿಗೊಬ್ರಿಗೆ ಒಬ್ರಿಗೊಬ್ರಿಗೆ ಎಜುಕೇಟ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಅಂದರೆ ನಾವು ಇನ್ನೂ ಕೂಡ ನಾಗರಿಕತೆ ಕಡೆಗೆ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ. ಸೊ ಆ ಥರ ಇರಬೇಕಾದ್ರೆ ಈ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಯಾಕೆ ಕಾಂಪಿಟೇಷನು ಅಥವಾ ಯಾಕೆ ಕ್ರೌರ್ಯ? ನಾವು ಯಾಕೆ ಬೇರೆ ಬೇರೆ ಯಾಕೆ ಆಗ್ತೀವಿ ಅಂತ. ಏನೋ ಪೂರ್ವಗ್ರಹ ಇರ್ಬೋದು. ಮತ್ತು ಅಂದರೆ ಒಂದು ಕಾಲದಲ್ಲಿ ಈ ಪೇಟ್ರಿಯಾರ್ಕಿಯಲ್ ಮೈಂಡ್ ಸೆಟ್ ಇದೆಯಲ್ಲ, ಅದು ತುಂಬ ಡೇಂಜರಸ್ ಅನ್ಸುತ್ತೆ. ಅದು ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅನ್ಸುತ್ತೆ. ಇನ್ನೊಬ್ರು ಏಳಿಗೆನ ಏನೇನೋ ಕಾರಣಗಳಿರ್ಬೋದು. ಆ ಕ್ರೌರ್ಯ ಹೌದು, ಪೂರ್ವಗ್ರಹ ಮತ್ತೆ ಅಪ್ಬ್ರಿಂಗಿಂಗ್ ಇರಬಹುದು. ಅಂದ್ರೆ ಇನ್ ಜನರಲ್ ಈಗ ಕನ್ನಡ ರಾಣವಂತವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಮೆನ್ ಯಾವತ್ತೂ ಎಷ್ಟೇ ಸ್ಮಾರ್ಟ್ ಇರಲಿ, ಅವ್ರು ಎಷ್ಟೇ ಟ್ಯಾಲೆಂಟೆಡ್ ಇರ್ಬೋದು, ಬಟ್ ತನಗಿಂತ ಜಾಸ್ತಿ ಬ್ರಿಲಿಯಂಟ್ ಆಗೋದು, ತನಗಿಂತ ಜಾಸ್ತಿ ಸಕ್ಸಸ್ಫುಲ್ ಆಗೋದನ್ನ ಯಾವ ಮೆನ್ ಕೂಡ ಬೇಕಂದ್ರೆ ಸಹಿಸಲ್ಲ. ಅಂದ್ರೆ ರೇರ್ ಕೇಸಸ್, ವೆರಿ ರೇರ್ ಕೇಸಸ್ ಇದೆ, ಇಲ್ಲ ಅಂತಲ್ಲ. 100ಗೆ 98% ಇದೇ ತರ ಇರೋದು ಮೆನ್ ಅಂತ ಹೇಳಿದ್ರು. ನಿಮಗೆ ಆ ಥರ ಯಾವತ್ತಾದ್ರೂ ಡಾಮಿನೇಟಿಂಗ್ ಫೀಲ್ ಆಗಿರೋದು ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ? ಸೊ ನಿಮಗೆ ಪಾರ್ಟ್ನರ್ ಕೂಡ ಬಂದಿದ್ದಾರೆ, ಆ ಥರ ಯಾವತ್ತಾದ್ರೂ ಅನಿಸಿದೆ? ಬಿಕಾಸ್ ಇದನ್ನ ಈ ಒಂದು ಸ್ಟೇಟ್ಮೆಂಟ್ ನೀವು ಒಪ್ತೀರಾ? 98% ಇದೇ ಥರ. ಅಂದರೆ ಫಾರ್ಚುನೇಟ್ಲಿ ನನ್ನ ಜೀವನದಲ್ಲಿ ಹಂಗಾಗಿಲ್ಲ. ಮೇ ಬಿ ಬಿಕಾಸ್ ಏನಾಗತ್ತೆ, ನಾನು ಒಂದೊಂದು ಸ್ಟ್ರಾಂಗ್ ಆಗಿ ಏನು ಅಂತೀವಿ ಅಂದರೆ, ಯಾವುದೇ ಆಯ್ಕೆನಲ್ಲಿ ನಮ್ಮದು ಒಂದು ಕೋರ್ ಆಬ್ಜೆಕ್ಟಿವ್ ಇರುತ್ತೆ. ಆ ಆಬ್ಜೆಕ್ಟಿವ್ನ ನಾವು ಎನ್ಶೋರ್ ಮಾಡಿಕೊಂಡೇ ಅದನ್ನು ತೊಗೊಂಡಿರ್ತೀವಿ. ಅಲ್ಲಿ ನಾವು ಎಡವಿದ್ರೆ, ಈಗ ಒಬ್ಬ ವ್ಯಕ್ತಿ ನನಗೆ ಬೇಕು, ಆ ವ್ಯಕ್ತಿನ ನೋಡಿದಾಗ ನನಗೆ ಮೊದಲು ಏನು ಬೇಕು? ಪ್ರೀತಿ ಬೇಕಾ, ಅಥವಾ ಅವ್ರ ದುಡ್ಡು ನೋಡೋದನ್ನ, ಅಥವಾ ಅವ್ರ ಸ್ಟೇಟಸ್ ನೋಡೋದನ್ನ, ಅವ್ರದ್ದು ಇದು ನೋಡೋದನ್ನ. ಸೊ ನಾನು ಮೊದಲು ನೋಡಿರೋದು ರೆಸ್ಪೆಕ್ಟು ನನ್ನ ರಿಲೇಷನ್ಶಿಪ್ಪಲ್ಲಿ. ನಂಗೆ ಅದಿದೆ ಅಂದಮೇಲೆ ಮಿಕ್ಕಿದೆಲ್ಲ ಬಂದೇ ಬರುತ್ತೆ. ಅದು ಏನಾದ್ರು ಇರಲಿ, ಇಟ್ಸ್ ಓಕೆ. ಸೊ ಹೆಣ್ಣು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಮೊದಲು ನೋಡಬೇಕಾಗಿರೋದು ಜೀವನ ಸಂಗಾತಿನಲ್ಲಿ ನನಗೆ ರೆಸ್ಪೆಕ್ಟ್ ಇದೆಯಾ, ನನಗೆ ಈಕ್ವಾಲಿಟಿ ಇದೆಯಾ ಅನ್ನೋದು. ನಾವೇ ಫಸ್ಟ್ ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ಟು ಆಮೇಲೆ ನಮಗೆ ಎರಡನೇ ಆಬ್ಜೆಕ್ಟಿವ್ನ ಬಯಸಿದ್ರೆ ಅದು ಸಿಗದೆ ಹೋಗ್ಬೋದು. ಅದು ನನ್ನ ಕಂಪ್ಲೇಂಟ್ ಇದೆ ನನಗೆ. ಯಾಕಂದರೆ ನಾನು ಫಸ್ಟ್ ನೋಡಿದ್ದು ನನ್ನ ಹುಡುಗನ ಸ್ಟೇಟಸ್ನ, ಅಥವಾ ಫಸ್ಟ್ ನೋಡಿದ್ದು ಅವನು ದುಡ್ಡನ್ನ, ಆಮೇಲೆ ಅವನು ನನಗೆ ಈಕ್ವಾಲಿಟಿ ಕೊಡ್ತಾನೆ ಅಂದರೆ ಹಂಗಾಗಲ್ಲ. ಅವ್ನಿಗೆ ಗೊತ್ತಿರುತ್ತೆ ನಿನ್ನ ಕ್ಯಾಲ್ಕುಲೇಷನ್ ಏನು ಅಂತ. ಸೊ ಅವನನ್ನು ಆಮೇಲೆ ಚೇಂಜ್ ಮಾಡ್ಕೋತೀನಿ, ಈ ಥರ ಎಲ್ಲ ಅಲ್ಲೇ ರಾಂಗ್ ಇರ್ಬೋದು ಫಂಡಮೆಂಟ್ಲಿ ಅಂತ ಅನ್ಸುತ್ತೆ. ಇದು ಪಾರ್ಟ್ನರ್ ವಿಷಯದಲ್ಲಾದರೆ ಒಟ್ಟಾರೆ ವರ್ಕ್ ಪ್ಲೇಸ್ನಲ್ಲಿ ಅಂಥವ್ರು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಲೈಫ್, ಹಾಗೆ ಇರೋದು. ನಾಳೆ ಒಂದು ದಿವಸ ಇಮ್ಯಾಜಿನರಿ ಜೀವನದಲ್ಲಿ, ಇಮ್ಯಾಜಿನರಿ ವರ್ಲ್ಡಲ್ಲಿ ಹೆಣ್ಮಕ್ಳೆಲ್ಲ ಪವರ್ಫುಲ್ ಆಗಿಬಿಟ್ರು ಕೂಡ ಗಂಡ್ಮಕ್ಳ ಮೇಲೆ ಧೋರಣೆ ಮಾಡ್ಬೋದು. ಇದು ಒಂಥರ ಅದೊಂದು ಸೈಕಲ್ ಅನಿಸುತ್ತೆ. ನಾವು ಏನಂತಾರೆ ಅದಕ್ಕೆ, ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಲ್ಲ, ಅದೊಂದು ವ್ಯಸನ. ಅದು ಯಾರಿಗಾದ್ರೂ ಅದು ಆಗಬೇಕು ಅನ್ಸುತ್ತೆ. ಒಬ್ರು ಎಂಪವರ್ ಆದಮೇಲೆ ಇನ್ನೊಬ್ರನ್ನ ತುಳಿಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದು ನಮ್ಮ ಒಳಗೆ ಇದೆ. ಅದು ನಾನು ಹ್ಯೂಮನಿಸ್ಟ್. ನಾನು ಅದನ್ನೇ ಇಷ್ಟೊತ್ತು ಹೇಳಿದ್ದು. ನಮ್ಮ ಮಧ್ಯೆ ಕಾಂಪಿಟೇಷನ್ ಯಾಕೆ? ನಾವೆಲ್ಲರೂ ಮಾನವರಾಗಿ ಅದನ್ನು ಈ ಒಂದು ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ಎಂಪವರ್ ಮಾಡ್ಕೊಂಡು ಹೋಗಬೇಕು. ಇದರ ಪಾಸಿಬಿಲಿಟೀಸ್ ಕಡೆ
ಇದರ ಪೊಟೆನ್ಷಿಯಲ್ ಕಡೆಗೆ ನಾವು ದುಡಿಬೇಕು. ಗಂಡಸರು ಹೆಂಗಸರು ಅಥವಾ ಇವಾಗ LGBTQ ಇರ್ಬೋದು, ಎಲ್ಲರೂ ಸೇರಿ ನಮ್ಮ ನಮ್ಮ ಎಕ್ಸಿಸ್ಟೆನ್ಸ್ನ ಮ್ಯಾಕ್ಸಿಮಮ್ ಕೆಪಾಸಿಟಿ ಮತ್ತು ಪೊಟೆನ್ಷಿಯಲ್ ಕಡೆಗೆ ದುಡಿಬೇಕು ಅನ್ಸುತ್ತೆ. ಇನ್ನು ಆಕ್ಚುಲಿ ಕರೆಂಟ್ ವಿದ್ಯಮಾನ ಅಂತಂದ್ರೆ ಅದರದ್ದು ಶೋಷಣೆಯ ವಿಚಾರ ಆಗ್ತದ್ದು, ಪ್ಲಸ್ ಈಗಾಗಲೇ ಆಫೀಸ್ಗಳಲ್ಲಿ ನಡೆಯುವಂತಹ ಕೆಲವೊಂದಷ್ಟು ಸಪ್ರೇಷನ್, ಫೀಮೇಲ್ ಸಪ್ರೇಷನ್ ಅದೆಲ್ಲ ನಾವು ನೋಡ್ತಾ ಇರ್ತೀವಿ. ನೀವು ಗಮನಕ್ಕೆ ಬಂದು ಅದನ್ನು ತಡೆದಿರುವಂತಹ ಉದಾಹರಣೆಗಳು ಯಾವುದಾದ್ರು ಇದೆಯಾ? ಬಿಕಾಸ್ ಎಲ್ಲ ಕ್ಷೇತ್ರದಲ್ಲೂ ಆಗ್ತದೆ, ಸಿನಿಮಾ ಕ್ಷೇತ್ರ, ಸೀರಿಯಲ್ ಅಂತಲ್ಲ, ಎಲ್ಲ ಕಡೆನೂ ಆಗ್ತಾ ಇರುತ್ತೆ. ಸೊ ಈಗ ಆಗಬಾರ್ದು, ಪರ್ಟಿಕ್ಯುಲರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದ್ಬಿಟ್ಟಂಥದ್ದು ಅಂತಂದ್ರೆ ಒಂದೊಂದ್ಸಲ ತಪ್ಪು ಎರಡೂ ಕಡೆ ಆಗಿರುತ್ತೆ. ಆವಾಗ ನಾವು ಮಧ್ಯ ಹೋದವರೇನೆ ಸಿಗಾಕೊಳ್ಳೋದುಂಟು. ಈ ಥರದನ್ನು ನೋಡಿದ್ದೀನಿ. ಮತ್ತು ಬುದ್ಧಿವಂತರು ಯಾವತ್ತೂ ಕಿರ್ಚಾಡ್ಕೊಂಡು ಈಗೋ ಸಾಧಿಸ್ಕೊಂಡು ಹೋಗ್ಬಾರ್ದು. ಬುದ್ಧಿವಂತರು ಯಾವಾಗಲೂ ಅವ್ರಿಗೆ ಏನು ಬೇಕು ಅನ್ನೋದನ್ನು ಸೈಲೆಂಟಾಗಿ ಮಾಡ್ಕೋತಾರೆ. ಆವಾಗ ಯಾರೂ ನಮ್ಮನ್ನು ತಡೆಯೋಕ್ಕಾಗಲ್ಲ. ಅದು ಯಾವ ಜೆಂಡರ್ ಆಗಿರ್ಬೋದು, ಏನು ಪವರ್ ಆಗಿರ್ಬೋದು. ಸುಮ್ಮನೆ ಬಡಾಯಿ ಕಚ್ಕೊಂಡು ಹೋಗ್ತಾ ಇದ್ರೆ, ನನಗೆ ಬೇಕಿದು, ನನಗೆ ಈ ಸ್ವಾತಂತ್ರ್ಯ ಬೇಕು, ನನಗೆ ಕೊಡು ಅಂತ ಇದ್ರೆ ಅಲ್ಲಿ ಇನ್ನೂ ಜಾಸ್ತಿ ಅಟೆನ್ಷನ್ ಬಂದ್ಬಿಟ್ಟು ನೆಗೆಟಿವಿಟಿ ಜಾಸ್ತಿ ಬರುತ್ತೆ. ಸೈಲೆಂಟಾಗಿ ಆ ಒಂದು ಯೋಚನೆ ಇದ್ದರೆ ಯಾರು ಬೇಕಾದ್ರೂ ಗೆಲ್ತಾರೆ ಅನ್ಸತ್ತೆ. ನಾನು ಸುಮ್ಮನೆ ಈ ಗಲಾಟೆಗಳೆಲ್ಲ ಮಾಡ್ಕೊಂಡು ಏನು ಮಾಡ್ತೀವಿ? ರೇಪು ಆಯಿತು, ಏನು ಮಾಡ್ತೀವಿ ಮಾತಾಡಿಕೊಂಡು? ಅದು ಸೈಲೆಂಟಾಗಿ ಪರಿವರ್ತನೆ ಆಗಬೇಕು, ಒಳಗಡೆಯಿಂದ ಆಗಬೇಕು. ಅದು ಫೈನಾನ್ಷಿಯಲ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ನಿಮ್ಮ ಪರ್ಸ್ಪೆಕ್ಟಿವ್ ಇರುತ್ತೆ, ನೀವು ಹೇಳಿದ್ರಿ ಆಗಲೇ. ಬಟ್ ಈಗ ಯಾವ ನಟಿ ಅಂತ ಹೇಳುವಾಗ ಬರೀ ಫಿಲಮ್ಸ್ ಇಂದ ಮಾತ್ರ ಏನೋ ಹಣ ಸಂಪಾದನೆ ಮಾಡಿಕೊಂಡು ಅದ್ರಲ್ಲಿ ನಾನು ಲೈಫ್ ಕಟ್ಕೊಳ್ತಿಲ್ಲ. ಈ ಆಕ್ಟರ್ ಆರ್ ಆಕ್ಟ್ರೆಸ್ ಇಬ್ಬರಿಗೂ ಅಷ್ಟೇ ಆ ಥರ ಸಿಚುವೇಶನ್ ಇವಾಗ ಇಲ್ಲ. ಆ್ಯಕ್ಚುಲಿ ಸಮಥಿಂಗ್ ಬೇರೆ ಏನಾದರೂ ಬ್ಯಾಕಪ್ ಅಂತ ಇರಲಿಲ್ಲ. ಎಷ್ಟೊಂದು ಜನ ಲೈಕ್ ಇರ್ತಾರೆ ಆಕ್ಟರ್ಸ್ ಎಲ್ಲ ಬೊಟ್ಟಿಗೆ ಓಪನ್ ಮಾಡಿರೋದು, ಇನ್ನೊಂದು ಹೋಟೆಲ್ ಓಪನ್ ಮಾಡಿದ್ರು, ಆ ಥರ ಎಲ್ಲ ನೋಡಿದ್ದೀವಿ. ಆ್ಯಕ್ಚುಲಿ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಬರೀ ಸಿನಿಮಾನ ಅಥವಾ ಬೇರೆ ಏನಾದರೂ ಇದೆಯಾ? ನಂದು ಸೋಷಿಯಲ್ ಮೀಡಿಯಾಯಿಂದ ನಾನು ಮುಂಚೆ ಎಲ್ಲ ಯಾವುದಾದ್ರು ಆ್ಯಡ್ಸು ಅದು ಇದು ಬರ್ತಾಯಿದ್ದೆ. ಬಟ್ ಮೇಯ್ನಾಗಿ ನಂದು ಏನಂದರೆ ಇನ್ವೆಸ್ಟ್ಮೆಂಟ್ಸು. ದುಡ್ಡು ಸಂಪಾದನೆ ಮಾಡಿರೋದನ್ನೆಲ್ಲ ಎಲ್ಲ ಥರ ಮಿಕ್ಸ್. ಒಂದಷ್ಟು ಸೇಫ್ಟಿ FDಸು, ಒಂದಷ್ಟು ಮ್ಯೂಚುವಲ್ ಫಂಡ್ಸು, ಒಂದಷ್ಟು ಗೊತ್ತಿರೋರು ಅವರು ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ, ಅವ್ರು ನಮಗೆ ಇಂಟ್ರೆಸ್ಟ್ ಕೊಡ್ತಾರೆ. ನಾನು ಇದುವರೆಗೂ ಫಾರ್ಚುನೇಟ್ಲಿ ನನಗೆ ಕಂಟಿನ್ಯೂಸ್ ಆಗಿ ಕೆಲಸ ಸಿಕ್ಕಿದ್ರಿಂದ ತುಂಬ ಸೇವಿಂಗ್ಸ್ ಮೇಲೆ ನಾನು ಅವತ್ತೇ ಗೊತ್ತಿತ್ತು ನನಗೆ ಇದು ಪರ್ಮನೆಂಟ್ ಅಲ್ಲ. ನಾನು ಸುಮ್ಮನೆ ಇವತ್ತೇನೋ ದುಡ್ಡು ಬಂದಿದೆ ಅಂತ ಖರ್ಚು ಮಾಡಿಬಿಡ್ಬಾರ್ದು ಅಂತ. ಸೊ ನಮ್ಮ ತಂದೆನೆಲ್ಲ ನೋಡಿ ಕಲ್ತಿದ್ದು. ಅವರೆಲ್ಲ ತುಂಬ ಸೇವಿಂಗ್ಸ್ ಮಾಡಿಕೊಂಡು ಲೈಫನ್ನು ತುಂಬ ಸೆಟ್ಲಾಗಿ ನಾವೇ ಲಿಮಿಟ್ ಹಾಕೊಂಡ್ಬಿಟ್ರೆ ಮಿಕ್ಕಿದ ಎನರ್ಜಿ ಎಲ್ಲ ನಮಗೆ ಬೇಕಾಗಿದ್ದ ಕಡೆಗೆ ನಾವು ತೊಡಗಿಸ್ಕೋಬೋದು. ಜೀವನ ಪೂರ್ತಿ ದುಡಿತಾ ಇರೋದು ಏನದು? ನನಗೆ ಎಲ್ಲೋ ಒಂದು ಕಡೆ ಸ್ಟಾಪ್ ಮಾಡಿ, ಐ ಹ್ಯಾವ್ ಸೀನ್ ಪೀಪಲ್ ಕಾರ್ಪೊರೇಟಲ್ಲಿ ಕೆಲಸ ಮಾಡಿದವರು ಅಥವಾ ಬೇರೆ ಬೇರೆ ಕಡೆ ಕೆಲಸ ಮಾಡಿದವರು ಒಂದಷ್ಟು ಅಮೌಂಟ್ ದುಡ್ದು ಇಟ್ಕೊಂಡ್ಬಿಟ್ಟು ನಂತರ ನನಗೆ ದುಡಿಮೆ ಕಡೆಗೆ ಅಲ್ಲ ಜೀವನ, ನಾನು ಸ್ಲೈಟ್ಲಿ ಆ ಕಡೆನೇ ಯೋಚನೆ ಮಾಡ್ತಾರೆ. ನನಗೆ ಈಗ ದುಡಿಮೆ ಕಡೆ ಅಲ್ಲ, ನನಗೆ ಆತ್ಮತೃಪ್ತಿ ಕಡೆ, ಸಾಧನೆ ಕಡೆಗೆ ಜೀವನ ಇಟ್ಕೋಬೇಕು ಅಂತ ಆ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫ್ನ. ಸೊ ನನಗೀಗ ದುಡಿಮೆ ಅನ್ನೋದು ಕಾನ್ಸೆಪ್ಟ್ ತುಂಬ ಕಮ್ಮಿ ಇದೆ ಲೈಫಲ್ಲಿ ಇವಾಗ. ಸೊ ಇನ್ನು ಜನರಲ್ ಲೈಫ್ ಸ್ಟೈಲ್ ಅಂದ್ರೆ ಫಿಟ್ನೆಸ್ ವಿಚಾರ ಅಂತ ಬಂದಾಗ ಡಯಟ್ ಫಾಲೋ ಮಾಡೋದು, ಯೋಗ, ಜಿಮ್ ಆ ಥರ ಏನಾದ್ರು ಮಾಡ್ತೀನಿ? ಸೀಸ್ನಲ್ ಆಗಿರುತ್ತೆ. ಒಂದೊಂದ್ಸಲ ತುಂಬ ಇಂಟ್ರೆಸ್ಟ್ ಬಂದು ಬೆಳಗ್ಗೆ ಓಡಿ ಸಾಯಂಕಾಲ ಜಿಮ್ಗೆ ಹೋಗಿ ಎಲ್ಲ ಮಾಡಿರ್ತೀನಿ. ಒಂದ್ಸಲ ಏನೋ ಮೈಂಡ್ ಜಾಸ್ತಿ ವರ್ಕ್ ಮಾಡ್ತಾ ಇರುತ್ತೆ, ಆ ಸಮಯದಲ್ಲಿ ಎಲ್ಲ ಬಿಟ್ಬಿಟ್ಟಿರ್ತೀನಿ. ಮತ್ತು ಯಾವುದೋ ಪ್ರಾಜೆಕ್ಟ್ ಬರ್ತಾ ಇದೆ ಅಥವಾ ಸಾಂಗ್ ಶೂಟ್ ಬರ್ತಾ ಇದೆ, ತಿರ್ಗಾ ಹೋಗ್ತೀನಿ. ಆದರೆ ಪೂರ್ತಿ ಬಿಟ್ಟಿದ್ದಿಲ್ಲ, ಹಾಗೆ ತುಂಬ ಔಟ್ ಆಫ್ ಶೇಪ್ ಹೋಗಿದ್ದಿಲ್ಲ. ಮೇ ಬಿ ಐ ಕ್ಯಾನ್ ಬಿ ಬೆಟರ್ ಆ ಒಂದು ಇದರಲ್ಲಿ. ಈ ಫಿಸಿಕಲ್ ಫಿಟ್ನೆಸ್ ಮತ್ತು ಮೆಂಟಲ್ ಫಿಟ್ನೆಸ್ ಇದೆಯಲ್ಲ, ಆ ಜಗ್ಗಾಟ ತುಂಬ ಕಷ್ಟ. ನಾನು ಜಾಸ್ತಿ ಫಿಸಿಕಲ್ ಫಿಟ್ನೆಸ್ ಕಡೆಗೆ, ಮೆಂಟಲ್ ಫಿಟ್ನೆಸ್ ಕಡೆಗೆ ಜಾಸ್ತಿ ಗಮನ ಕೊಡ್ತೀನಿ. ಆ ಒಂದು ಇದರಲ್ಲಿ ಯೋಚನೆಗಳು ಜಾಸ್ತಿ, ಕ್ರಿಯೇಟಿವಿಟಿ ಯೋಚನೆ ಜಾಸ್ತಿ, ಮತ್ತು ಮೂಡ್ ಸ್ವಿಂಗ್ಸ್ ಜಾಸ್ತಿ. ಆ ಒಂದು ವಿಷಯಗಳು ಫಿಸಿಕಲ್ ಫಿಟ್ನೆಸ್ಸಿಗೆ ಎಫೆಕ್ಟ್ ಮಾಡುತ್ತೆ. ಫಿಸಿಕಲ್ ಫಿಟ್ನೆಸ್ ಇರೋರಿಗೆ ಜಾಸ್ತಿ ಥಿಂಕಿಂಗ್ ಇರಬಾರ್ದು, ಹೋಗ್ಬೇಕು ಇಷ್ಟೊತ್ತಿಗೆ ಅಂತ ಇರಬೇಕು. ಅದನ್ನು ಅಚೀವ್ ಮಾಡೋಕ್ಕೆ ನಾನು ಟ್ರೈ ಮಾಡಬೇಕು. ಅದ್ರಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ನಾನು. ಇನ್ನು ನಿಮ್ಮ ಕ್ವಾಲಿಟೀಸ್ ಅಂದ್ರೆ ನಿಮ್ಮಿಬ್ಬರ ಒಂದು ಜೋಡಿನ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟು. ಕಿರಣ್ ರಾಜ್ ಅವರು ಆಕ್ಚುಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಹೌದು, ರಾನಿ ರಿಲೀಸ್ ಆಗ್ತಾ ಇದೆ ಸೆಪ್ಟೆಂಬರ್ 12ನೇ ತಾರೀಕು. ಸೊ ಆಲ್ಮೋಸ್ಟ್ ನಿಮ್ಮಿಬ್ಬರ ನನಗೆ ಸಿಮಿಲಾರಿಟಿ ಅಂತ ಅನಿಸಿದ್ದು, ತುಂಬಾ ಬೋತ್ ಆರ್ ಆಂಬಿಷಿಯಸ್ ಈಕ್ವಲಿ. ಅದೊಂದು ವಿಷಯ ತುಂಬಾ ಸಿಮಿಲರ್ ಅಂತ ನನಗೆ ಅನ್ಸೋದು. ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆ ವಿಚಾರ ಅವ್ರು ತುಂಬಾ ಸ್ಟಾಕ್ಸ್ ಶೇರ್ಸ್ ಅದೆಲ್ಲ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೈಕಲ್ ಇನ್ವೆಸ್ಟ್ ಮಾಡಿ ಅದ್ ಮಾಡಿ ಅವ್ರು ಹೇಳ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಈ ತರ ದುಡ್ಡು ಸೇವ್ ಮಾಡ್ಬೇಕಾಗ್ತದೆ.
ಸೊ ಅವ್ರಿಗೆ ಏನ್ ವಿಶ್ ಮಾಡಕ್ಕೆ ಇಷ್ಟಪಡ್ತೀರಾ? ಇದು ನನಗೆ ತುಂಬ ಖುಷಿಯಾಗಿದೆ ಕಿರಣ್ ರಾಜ್ ಜೊತೆ ಕೆಲಸ ಮಾಡಿ, ಮತ್ತು ನಂಗೆ ಆ ಥರದೊಂದು ವ್ಯಕ್ತಿ ಸಿಕ್ಕಿದ್ದು ಲೈಫಲ್ಲಿ ಮಾತಾಡೋದಕ್ಕೆ. ನಾವು ವಿ ಹ್ಯಾವ್ ಶೇರ್ಡ್ ಅ ಲಾಟ್. ನಾವು ಯಾವಾಗಲೂ ಒಂದೇ ಥರ ನಂಗೆ ಆಶ್ಚರ್ಯ ಆಗೋದು, ನಮ್ಮಿಬ್ಬರಿಗೂ ಕ್ಲಿಯರ್ ಇತ್ತು. ಇವಾಗ ಕನ್ನಡತಿ ಹೈ ಪಾಯಿಂಟಲ್ಲಿ ಇದ್ದಿದ್ದ ಟೈಮಲ್ಲಿ ನೋಡಿ, ಸೀರಿಯಲ್ ಮುಗಿದು ಒಂದು 3 ತಿಂಗಳಾದ್ಮೇಲೆ ಯಾರೂ ಮಾತಾಡ್ಸಲ್ಲ ನಿಮ್ಮನ್ನ. ನಿಮ್ಮ ಕೆಲಸ ನೆನ್ಪಿಟ್ಕೋಬೋದು, ಬಟ್ ಯಾರೂ ದುಡ್ಡು ಕೊಡೋಕ್ಕೆ ಬರಲ್ಲ ನಿಮಗೆ, ಇನ್ನೊಂದೇನೋ ಮಾಡೋಕ್ಕೆ ಬರಲ್ಲ. ನಮ್ಗೆ ಇವತ್ತು ಏನೇನಿದೆ ಅದನ್ನು ಯೂಸ್ ಮಾಡ್ಕೋಬೇಕು, ಅದನ್ನು ಭದ್ರ ಮಾಡ್ಕೋಬೇಕು ಅಂತ ನಾವಿಬ್ಬರು ಮೊದಲಿಂದನೂ ಅಷ್ಟು ಅಲರ್ಟ್ ಆಗಿದ್ವಿ. ಯಾಕಂದರೆ ನಮ್ಮ ಪಾಸ್ಟ್ ಹಂಗಿತ್ತು. ಅವರು ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ರು. ನಾನು ಒಂದು ಒಳ್ಳೆ ಸೀರಿಯಲ್ ಮಾಡಿದ್ರು ನನ್ನ ನೆಗೆಟಿವ್ ಗ್ರಾಫ್ ಹೋಗುವಂಥ ಸಿಚುವೇಶನ್ ಬಂದಿತ್ತು ಲೈಫಲ್ಲಿ. ಯಾಕೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಎಲ್ಲ ನೀರಲ್ಲಿ ಹೋಮ ಮಾಡೋ ಥರ ಆಗ್ತಿದೆಯಲ್ಲ ಅಂತ. ಅದೆಲ್ಲ ನೋಡಿ, ಫೇಲ್ಯೂರ್ಸ್ ನೋಡಿ, ಈ ಇಂಡಸ್ಟ್ರಿ ಹೇಗಿದೆ ನೋಡಿ, ಈ ಸಕ್ಸಸ್ನ ನೋಡಿ, ನಮ್ಗೆ ತುಂಬ ಈಸಿ ಆಯಿತು ಇದನ್ನು ಹ್ಯಾಂಡಲ್ ಮಾಡೋಕ್ಕೆ. ನಮಗೆ ಸಕ್ಸಸ್ಫುಲ್ ಅಂದ್ಕೊಳ್ಳೇ ಇಲ್ಲ ನಾವು. ಆಪರ್ಚುನಿಟಿ, ಜನ ನಮ್ಮನ್ನು ಇಷ್ಟಪಡ್ತಿದ್ದಾರೆ, ನಾವು ಕೆಲಸ ಮಾಡೋಣ. ನೆಕ್ಸ್ಟು ಕೆಲಸ ಇಲ್ಲದೇ ಇದ್ರೂ ನಾವು ಸೆಕ್ಯೂರ್ ಆಗಿರಬೇಕು, ಅದಕ್ಕೆ ಏನು ಬೇಕಾದ್ ಮಾಡೋಣ ಅಂತ ಇದ್ರ ಬಗ್ಗೆ ಮಾತಾಡ್ತಿದ್ವಿ. ಅದೇ ಇವತ್ತು ನಮ್ಗೆ ಅದು ಕಾಣ್ತಿದೆ. ಐ ಥಿಂಕ್ ಅವರು ಕೂಡ ಸೀರಿಯಲ್ ಮಾಡಲೇಬೇಕು ಅನ್ನೋ ಒಂದು ಸಿಚುವೇಶನಲ್ಲಿಲ್ಲ, ನಾನು ಕೂಡ ಇಲ್ಲ. ಅಯ್ಯೋ ನನಗೆ ದುಡ್ಡಿಲ್ಲದೆ ಇದ್ರೆ ಹೆಂಗೆ, ಏನೋ ಒಂದು ಮಾಡ್ಬಿಡೋಣ ಅನ್ನೋ ಒಂದು ಸಿಚುವೇಶನ್ ಇಬ್ರಿಗೂ ಇಲ್ಲ. ಅದನ್ನು ನಾವು ಯೋಚನೆ ಮಾಡಿದ್ದಕ್ಕಾಗಿ ಆಗಕ್ಕೆ ಸಾಧ್ಯ ಆಯಿತು ಅಂತ ಕಾಣುತ್ತೆ. ಸೊ ಐ ಹ್ಯಾವ್ ಇಮ್ಮೆನ್ಸ್ ರೆಸ್ಪೆಕ್ಟ್ ಫಾರ್ ಹಿಸ್ ವರ್ಕ್ ಆ್ಯಂಡ್ ಆ್ಯಸ್ ಅ ಪರ್ಸನ್. ತುಂಬ ಒಳ್ಳೆ ಆರ್ಟಿಸ್ಟ್ ನಾವು. ಮೇ ಬಿ ಇಬ್ಬರು ಆ ಥರ ಇದ್ದಿದ್ದಕ್ಕೆ ನಮ್ಮ ಪಾತ್ರಗಳು, ಅಭಿನಯ ಪ್ರತಿಯೊಂದು ಅಷ್ಟು ಚೆನ್ನಾಗಿ ಬಂದಿತ್ತು. ಐ ರಿಯಲಿ ವಿಶ್ ಹಿಮ್ ಬೆಸ್ಟ್ ವಿಶಸ್. ಎಲ್ಲದು ಚೆನ್ನಾಗಿ ಆಗಬೇಕು. ಅವರು ತುಂಬ ಡಿಸರ್ವಿಂಗ್ ಇದ್ದಾರೆ, ತುಂಬ ಎತ್ತರಕ್ಕೆ ಅವ್ರು ಬೆಳಿಬೇಕು. ಐಎಸ್ ಡೌನ್ದಲ್ಲಿ ರಂಜನಿ ರಾಘವನ್ ಕನ್ನಡ ಆಡಿಯನ್ಸ್ ಯಾವ ರೀತಿ ನೋಡ್ಬೋದು? ನನಗೆ ಇಲ್ಲಿಂದ ಮುಂದಿನ ಪಾಸಿಬಿಲಿಟೀಸ್ ಏನು ಅಂತ ಹುಡುಕ್ತಾ ಇದ್ದೀನಿ. ಅಂದರೆ ನನಗೀಗ ಇಷ್ಟು ಮಾಡ್ತಾ ಬಂದಿದ್ದೀನಿ, ಮುಂದೆ ರಿಪಿಟೇಷನ್ ಇಲ್ಲದೆ ನನ್ನದೇ ದಾರಿನ ಒಂದು ಹೆಂಗೆ ಅಂದರೆ ವಾಸ್ಕೋಡಗಾಮ ಹುಡುಕ್ತಾ ಹೋದಂಗೆ ನನ್ನದೇ ಏನು ದಾರಿ ಹುಡುಕ್ಬೋದು, ಬೇರೆಯವ್ರ ಆಪರ್ಚುನಿಟಿ ಕೊಡಲಿ ಅಂತ ಕಾಯ್ದೇ ನಾನೇ ಏನೋ ಒಂದು ಮಾಡೋದಕ್ಕೆ ಏನು ಸಾಧ್ಯ ಇದೆ ಈ ಏಜ್ನಲ್ಲಿ, ಇವಾಗಿರೋ ಒಂದು ಪ್ರತಿಯೊಂದನ್ನು ಇಟ್ಕೊಂಡು ಅಂತ ಹುಡುಕ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಮುಂದಿನ ತಿಂಗಳದೇ ಏನು ಅಂತ ಗೊತ್ತಿಲ್ಲ. 5 ವರ್ಷದ್ದು ಮೇ ಬಿ ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ಒಂದು ಮ್ಯಾಜಿಕಲ್ ಆಗಿ ಚೆನ್ನಾಗಿರುತ್ತೆ ಅನ್ಕೋತೀನಿ. ಇನ್ನು ನಾನು ಆಕ್ಚುಲಿ ನಿಮಗೆ ಇದು ಹೇಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬೋದು, ಬಟ್ ಚಿತ್ರರಂಗದ ಭಾಗ ಆಗಿರೋದ್ರಿಂದ ಈ ಒಂದು ಪ್ರಶ್ನೆ ನನಗೆ. ದರ್ಶನ್ ಅವರ ಇವತ್ತಿನ ಸಿಚುವೇಶನ್ ಬಗ್ಗೆ ನೀವು ಅಂದ್ರೆ ನಿಮ್ಗೇನು ಅನಿಸಿದೆ? ನನ್ನ ವಿಷಯ ಗೊತ್ತಾದಾಗ ಏನು ಅನಿಸ್ತು? ಇವತ್ತಾಗ್ತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಏನು ಒಪಿನಿಯನ್ ಇದೆ ನಿಮಗೆ? ಅವರು ಅಪರಾಧಿನ, ಆರೋಪಿನ ತಪ್ಪು ಮಾಡಿದಾರ ಇಲ್ವಾ ನಾವು ಸೆನ್ಸ್ ಮಾಡ್ಬೋದು. ಕೆಲವರು ಆ ಸೆನ್ಸ್ ಮಾಡೋದನ್ನ 2 ಥರ ಮಾಡ್ಬೋದು, ಪಾಸಿಟಿವ್ ಆಗಿ ಮಾಡ್ಬೋದು, ನೆಗೆಟಿವ್ ಆಗಿ ಮಾಡ್ಬೋದು. ಆದರೆ ಅದರಲ್ಲಿ ಸಾಕಷ್ಟು ಜನ ಎನ್ಕ್ಯಾಶ್ ಮಾಡಿಕೊಂಡು ಏನೇನೋ ಮಾಡ್ತಿದ್ದಾರೆ, ಅದು ಸ್ವಲ್ಪ ತಪ್ಪು ಅಂತ ಕಾಣುತ್ತೆ. ಆಮೇಲೆ ಅದಕ್ಕೆ ಸರಿಯಾಗಿ ಫ್ಯಾನ್ಸ್ ಕೂಡ ಅವ್ರಿಗೂ ಬೇಕಾದಾಗ ಮಾಡ್ತಿದ್ದಾರೆ. ಏನೇನೋ ಆಗ್ತಾ ಇದೆ. ಇದನ್ನ ನೋಡಿ ಸಮಾಜನ ಕಲ್ತ್ಕೋತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನಾನೇನು ಜಡ್ಜ್ಮೆಂಟ್ ಪಾಸ್ ಮಾಡ್ತೀನಿ. ಬೇಜಾರಾಯಿತು. ಯಾರು ಯಾರ ಮೇಲೂ ಪವರ್ ಯೂಸ್ ಮಾಡಬಾರ್ದು ಅಂತ ಅನ್ನಿಸ್ತು. ಮಾಡಿದ್ದಿದ್ರೆ ಒಬ್ಬ ವ್ಯಕ್ತಿ ಜೀವ ಕಳ್ಕೊಂಡಿದ್ದಾನೆ, ಬೇಜಾರಾಯಿತು. ಅವನು ಸರಿ ಇಲ್ಲದೆ ಮಾಡಿರ್ಬೋದು, ಆದರೆ ಸಾವಿನ ಶಿಕ್ಷೆನ ಕೊಡೋದಕ್ಕೆ ನಮಗೆ ಯಾರು ಹಕ್ಕು ಕೊಟ್ಟಿಲ್ಲ ಅಂತ ಕಾಣುತ್ತೆ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಮಂತ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ವಿ. ಮುಂದಿನ 5 ವರ್ಷಗಳಲ್ಲಿ ಏನಾಗಿತ್ತು? ತುಂಬ ಬೇರೆ ಆಗಬೇಕು ಅಂತ ಇದೆ, ಆದರೆ ಆ ದಾರಿನಲ್ಲಿ ಫೇಲ್ಯೂರ್ಸ್ ಜಾಸ್ತಿ ಇರುತ್ತೆ, ಸಕ್ಸಸ್ ಗೊತ್ತಿಲ್ಲ. ಬೇರೆ ಆಗ್ತೀನಿ ಹುಡುಕ್ತೀನಿ ಅಂತ ಹೋದಾಗ ಗೋಲ್ಡು ಸಿಗ್ಬೋದು, ಫುಲ್ಲು ಬರೀ ಒಂದು ಕಲ್ಲಿನ ಗಟ್ಟಿ ಸಿಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿರೋ ನಮ್ಮ ಜೊತೆಗೆ 3 ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ. ಸೊ ನಿಮ್ಮ ಜೊತೆ ಮತ್ತೆ ನನಗೂ ಖುಷಿ ಆಯಿತು. ಸೊ ನಿಮಗೆ ಈ ಒಂದು ಸಂದರ್ಶನ ಹೇಗಿತ್ತು, ಏನು ಅನಿಸ್ತು? ಥ್ಯಾಂಕ್ ಯು ಸೋ ಮಚ್. ನನಗೆ ನೀವು ಕೇಳಿದ್ದಕ್ಕೆ ನನಗೆ ಇಷ್ಟ ಆಗಿದ್ದು. ಬಿಕಾಸ್ ಜೆನ್ಯೂನ್ಲಿ ಮಾತಾಡ್ಸೋಕ್ಕೆ ಇಷ್ಟ ಇರಬೇಕು, ಆಗ ಮಾತ್ರ ನಾವೇನಾದ್ರು ಹೊಸದಾಗಿ ಮಾತಾಡೋಕ್ಕಾಗೋದು. ಸುಮ್ಮನೆ ಇವ್ರಿಗೆ ಗೊತ್ತು ಜನಕ್ಕೆ, ಅದೊಂದು ಹಳೇದೊಂದಷ್ಟು ಸವಕಲು ಪ್ರಶ್ನೆ ಇದೆ, ಅದನ್ನು ಕೇಳ್ಬಿಡೋಣ ಅಂತ ಇದ್ದರೆ ನನಗೂ ಮಾತಾಡೋಕ್ಕೆ ಆಸಕ್ತಿ ಇರಲ್ಲ. ಮತ್ತು ಅಂಥದ್ದೇನೂ ಇರಲ್ಲ ಹೇಳ್ಕೊಳಕ್ಕೆ. ಇಷ್ಟೊತ್ತು ಇಂಟರ್ವ್ಯೂ ಅಂದ್ಕೊಳ್ಳೇ ಇಲ್ಲ, ನಾನು ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ,
ಏನೇನು ಅನಿಸ್ತೋ ಅದನ್ನು ವಿಚಾರ ವಿನಿಮಯ ಮಾಡ್ಕೋತಿದ್ದೀವಿ ಅಂತ ಅಂದ್ಕೊಂಡೆ. ಇದ್ರ ಮಧ್ಯೆ ನಾನು ಮಾತಾಡಿದ್ದು ಏನಾದರೂ ಇಷ್ಟ ಆಗಲಿಲ್ಲ, ತಪ್ಪಿದ್ರೆ ಆಡಿಯನ್ಸಿಗೆ ಕ್ಷಮಿಸ್ಬೇಕು. ನನಗೆಲ್ಲ ಗೊತ್ತಿದೆ ಅಂತ ಏನಿಲ್ಲ, ಅನಿಸಿದ್ದನ್ನು ಹೇಳಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. Thank you. ಸೊ ಮತ್ತೆ ಭೇಟಿ ಆಗ್ತಾ ಇರೋಣ, ನಾವು ಕೂಡ ಮಾತಾಡೋದು ಭೇಟಿ ಆಗ್ತಿರೋಣ. ಧನ್ಯವಾದ.